ನಿಮ್ಮ ನಾರ್ಮಲ್ ಸ್ಪೀಡ್ 120 ಗುಡ್ ಲೆಂತಲ್ಲಿ ರೆಗ್ಯುಲರಾಗಿ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಕೆಪಾಸಿಟಿ ಬೌನ್ಸರ್ ಆಗಬೇಕಾದ್ರೆ ಅಥವಾ ಯಾರ್ಕರ್ ಆಗಬೇಕಾದ್ರೆ 130 ಟಚ್ ಆಗೋವರೆಗೂ ಅಷ್ಟೊಂದು ಎಫರ್ಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಬ್ಯಾಟ್ಸ್ಮನ್ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಿರೋದು, ವಿಕೆಟ್ ಟೇಕಿಂಗ್ಗೆ ಹೋಗ್ತಿರೋದು ಅಂದಾಗ ಎಕ್ಸ್ಟ್ರಾ ಎಫರ್ಟು ಶೋಲ್ಡ್ರಿಂದ, ರಿಸ್ಟಿಂದ, ಎಂಟೈರ್ ಬಾಡಿಯಿಂದ ಬರಬೇಕಾಗತ್ತೆ. ಸೊ ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಫಾಸ್ಟ್ ಬೌಲಿಂಗಲ್ಲಿ ಬೌನ್ಸರ್ಸ್ನ ಕಲಿತಾ ಇದ್ವಿ. ಲಾಸ್ಟ್ ಟೈಮು ನಾವು ಯಾರ್ಕರ್ಸ್ನ ಕಲ್ತ್ವಿ, ಈಗ ಬೌನ್ಸರ್ಸ್ನ ಕಲಿತಾ ಇದ್ವಿ. ಇದರ ಬೌನ್ಸರ್ ಹಾಕಬೇಕು ಅಂದರೆ ಸೀಕ್ರೆಟ್ಸ್ ಏನು, ಇಂಪಾರ್ಟೆನ್ಸ್ ಏನು, ಹಾಗೆ ಯಾವ್ಯಾವ ಬೌಲರು ಬೌನ್ಸರ್ಸ್ ಹಾಕಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಯಾಕೆಂದರೆ ಇದು ಬೌನ್ಸರ್ಸು ಫಾಸ್ಟ್ ಬೌಲರ್ಗೆ ಅಂತಲೇ ಇರೋದು, ಮೀಡಿಯಮ್ ಪೇಸರ್ಸ್ಗೆಲ್ಲ ಸಮ್ಟೈಮ್ಸ್ ಮೀಡಿಯಮ್ ಪೇಸರ್ಸ್ಗೆ ಯೂಸ್ಫುಲ್ ಆಗ್ಬೋದು, ನಾಟ್ ಮೋಸ್ಟ್ ಆಫ್ ದ ಟೈಮ್ಸ್. ಬೌನ್ಸರ್ ಅಂದರೆ ಫಾಸ್ಟಾಗಿ ಹಾಕಬೇಕಾಗುತ್ತೆ, ಬ್ಯಾಟ್ಸ್ಮನ್ಗೆ ಸರ್ಪ್ರೈಸ್ ಮಾಡಲೇಬೇಕಾಗುತ್ತೆ, ಕ್ರ್ಯಾಂಪ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಬ್ಯಾಟ್ಸ್ಮನ್ಗೆ ಎದುರಿಸಾಗಾದರೆ ಸಮ್ಟೈಮ್ಸ್ ವಿಕೆಟ್ ತೊಗೊಳ್ಳೋದಕ್ಕೆ ನಾವು ಬೌನ್ಸರ್ಸ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸು ಬ್ಯಾಟ್ಸ್ಮನ್ಗೆ ಎದುರಿಸಿ ಬ್ಯಾಕ್ ಫೀಲ್ಡಲ್ಲಿಟ್ಟು ವಿಕೆಟ್ ತೆಗೆಯೋದಕ್ಕೆ ಒಂದು ಪ್ಲ್ಯಾನ್ ಮಾಡೋ ರೀತಿಯೂ ಕೂಡ ಯೂಸ್ ಮಾಡ್ತಾರೆ. ಸೊ ಫಾಸ್ಟ್ ಬೌಲಿಂಗಲ್ಲಿ ಬೌನ್ಸರ್ ಹಾಕೋದಕ್ಕೆ ಎಕ್ಸಾಂಪಲ್, ನಾವು ಯಾರ್ಕರ್ ಹಾಕಬೇಕು ಅಂದರೆ ನಾವು ರಿಸ್ಟ್ನ ಕಾಕ್ ಮಾಡಿದ್ವಿ, ಈಗ ನಾವು ರಿಸ್ಟ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಯಾರ್ಕರ್ ಹಿಂಗೆ ರಿಲೀಸ್ ಮಾಡಿದ್ವಿ, ಬಟ್ ದಿಸ್ ಟೈಮ್ ಬೌನ್ಸರ್ಗೆ ಫ್ಲಿಕ್ ಮಾಡಬೇಕಾಗುತ್ತೆ, ರಿಸ್ಟ್ ಆಫ್ ದ ಫ್ಲಿಕ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನಾರ್ಮಲ್ ಸ್ಪೀಡ್ 120 ಗುಡ್ ಲೆಂತಲ್ಲಿ ರೆಗ್ಯುಲರಾಗಿ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಕೆಪಾಸಿಟಿ ಬೌನ್ಸರ್ ಆಗಬೇಕಾದ್ರೆ ಅಥವಾ ಯಾರ್ಕರ್ ಆಗಬೇಕಾದ್ರೆ 130 ಟಚ್ ಆಗೋವರೆಗೂ ಅಷ್ಟೊಂದು ಎಫರ್ಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಬ್ಯಾಟ್ಸ್ಮನ್ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಿರೋದು, ವಿಕೆಟ್ ಟೇಕಿಂಗ್ಗೆ ಹೋಗ್ತಿರೋದು ಅಂದಾಗ ಎಕ್ಸ್ಟ್ರಾ ಎಫರ್ಟು ಶೋಲ್ಡ್ರಿಂದ, ರಿಸ್ಟಿಂದ, ಎಂಟೈರ್ ಬಾಡಿಯಿಂದ ಬರಬೇಕಾಗತ್ತೆ. ಸೊ ಅದು ಒನ್ ಆಫ್ ದ ಮೇನ್ ಕೀ ಥಿಂಗು. ನಾರ್ಮಲಾಗಿ 120 ಆಗ್ತೀರಾ ಅಂದರೆ ಎಕ್ಸ್ಟ್ರಾ ಎಫರ್ಟು 130 ಅಥವಾ 125 ಹಾಕೋಷ್ಟು ಎಫರ್ಟು ನೀವು ಈ ಡೆಲಿವರೀಸ್ಗೆ ಕೊಡಬೇಕಾಗತ್ತೆ ಎಫೆಕ್ಟಿವ್ ಆಗಿ ಅಚೀವ್ ಮಾಡೋದಕ್ಕೆ. ಸೊ ಸೀಕ್ರೆಟ್ ಆಗಲಿ ಇಲ್ಲದಂತೆ ರಿಲೀಸು, ಫ್ಲಿಕ್ ಆಫ್ ದ ರಿಸ್ಟು ಹೊಡಿಬೇಕಾಗತ್ತೆ. ಇನ್ನೊಂದು, ಇದನ್ನು ಕಾಮನ್ ಸೆನ್ಸ್ ಅಂತ ಹೇಳ್ಬೋದು, ಬಟ್ ಮಕ್ಕಳಿಗೆ ಇದು ಸೀಕ್ರೆಟ್ಸೇ. ಸೊ ಸೀಮ್ನ ನಾವು ರೆಗ್ಯುಲರಾಗಿ ಸೀಮಲ್ಲಿ ಇಟ್ಕೊಂಡ್ರೆ ಇಲ್ಲಿ ಬೌನ್ಸರ್ಸ್ಗೆ ಅಕ್ರಾಸ್ ದ ಸೀಮ್ ಇಟ್ಕೊತೀವಿ. ಯಾಕೆ ಅಕ್ರಾಸ್ ದ ಸೀಮ್ ಇಟ್ಕೊಂಡಾಗ ಬಾಲು ಸ್ವಿಂಗ್ ಆಗೋಲ್ಲ. ಸೊ ಸ್ವಿಂಗ್ ಆಗೋಲ್ಲ ಅಂದಾಗ ನಾವು ಡೈರೆಕ್ಟ್ ಟಾರ್ಗೆಟ್ಗೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಪೆಷಲಿ ಬೌನ್ಸರ್ಸ್ಗೆ. ಸೊ ಸೀಮ್ ಮೇಲೆ ಬಿಟ್ಟಾಗ ಏನಾಗುತ್ತೆ ಅಂದರೆ ನಾವು ಒಂದು ಏರಿಯಾ ಟಾರ್ಗೆಟ್ ಮಾಡಿರ್ತೀವಿ, ಒಂದು ಪಿಚ್ಚಲ್ಲಿ ಒಂದು ಲೆಂತ್ನ ಟಾರ್ಗೆಟ್ ಮಾಡಿರ್ತೀವಿ, ಅಲ್ಲೇ ಹೊಡೆಯೋಕ್ಕೆ ಫೋಕಸ್ ಮಾಡ್ತಾ ಇರ್ತೀವಿ. ಸೀಮೇಲೆ ಹೋಗ್ತಿದ್ದಾಗೆ ನಮಗೆ ಕರೆಕ್ಟ್ ಲೈನ್ ಸಿಗೋದಿಲ್ಲ ಅಲ್ಲಿ. ಸೊ ಡಿಸ್ಟೆನ್ಸ್ ಸಿಗದೇ ಇದ್ರೂ ಪಾಯಿಂಟ್ ಆಫ್ ರಿಲೀಸ್ ಟು ಪಾಯಿಂಟ್ ಆಫ್ ಬಾಲ್ ಕಾಂಟ್ಯಾಕ್ಟು ಪಿಚ್ಗೆ, ಸೊ ಡಿಸ್ಟೆನ್ಸ್ ಕಮ್ಮಿ ಇದ್ರೂ ಸ್ವಲ್ಪ ಸ್ವಿಂಗ್ ಆ ಕಡೆ ಟಾರ್ಗೆಟ್ ಮಿಸ್ ಆದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೌನ್ಸರ್ ಇಲ್ಲಿ ಬರೋದು ಇಲ್ಲಿ ಹೋಗ್ತಿದೆ ಅಂದರೆ ಬ್ಯಾಟ್ಸ್ಮನ್ಗೆ ಈಸಿ ಆಗುತ್ತೆ ಬಿಡೋದಕ್ಕಾಗಲಿ ಅಥವಾ ಸ್ಕೋರ್ ಮಾಡೋದಕ್ಕಾಗಲಿ. ಸೊ ಡಿಫ್ರೆನ್ಸ್ ನೋಡಿ ಇಷ್ಟೇ. ಸೊ ಅದಕ್ಕಾಗಿ ಸಿಮ್ಮಲ್ಲಿ ಇಷ್ಟು ಡಿಫ್ರೆನ್ಸ್ ಆಗುತ್ತೆ. ಬಟ್ ಸಿಮ್ ಅಕ್ರಾಸ್ ಹೋದಾಗ ನೀವು ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಸಿಮ್ ಮೇಲೆ ಪಿಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಈ ಬಾಲ್ ಈ ರೀತಿ ಮೂವ್ ಆಗ್ತಾ ಇರುತ್ತೆ, ಬೌನ್ಸರ್ಗೂ ಕೂಡ ಇಲ್ಲಿ ನಮಗೆ ಜಾಸ್ತಿ ಸೀಮ್ ಮೇಲೆ ಪಿಚ್ ಆದಷ್ಟು ಬೌನ್ಸು ಎಕ್ಸ್ಟ್ರಾ ಸಿಗುತ್ತೆ. ಸೊ ಸೀಮ್ ಮೇಲೆ ಬಿಟ್ಟಾಗ ಸ್ವಲ್ಪ ಚಾನ್ಸಸ್ ಈ ಸೈಡ್ ಆಫ್ ದ ಬಾಲ್ ಕೂರೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಸೀಮ್ ಮೇಲೆ ಅಕ್ರಾಸ್ ದ ಸೀಮ್ ಹಾಕಿದಾಗ ಮೋಸ್ಟ್ ಆಫ್ ದ ಟೈಮ್ಸು ಸೀಮ್ ಮೇಲೆ ಲ್ಯಾಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೀಮು ಎಕ್ಸ್ಟ್ರಾ ಬೌನ್ಸ್ ಕೊಡುತ್ತೆ. ಸೊ ಅದು ಒನ್ ಆಫ್ ದ ಸೀಕ್ರೆಟ್ಸು ಫಾಸ್ಟ್ ಬೌಲಿಂಗ್ಗೆ ಅಂತ ಬಂದಾಗ, ಎಕ್ಸ್ಪೆಷಲಿ ಬೌನ್ಸರ್ಸ್ಗೆ ಅಂತ ಬಂದಾಗ. ಸೊ ಪ್ರಾಕ್ಟೀಸ್ ಮಾಡೋದು ಹೇಗೆ? ಫಸ್ಟ್ ಥಿಂಗ್, ಆಗಲೇ ಯಾರ್ಕರ್ಗೆ ಹೇಳ್ದಂತೆ ಲಾಸ್ಟ್ ವೀಡಿಯೋದಲ್ಲಿ, ಬೌನ್ಸರ್ಸ್ಗೂ ಅಷ್ಟೇ, ನೀವು ಬ್ಯಾಟ್ಸ್ಮನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಫಸ್ಟು ಪ್ರಾಕ್ಟೀಸ್ ಮಾಡಿ ಕಲ್ತ ಮೇಲೆ ನೀವು ಬ್ಯಾಟ್ಸ್ಮನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಬೌನ್ಸರ್ಸ್ನ. ಬಟ್ ಕಲಿಬೇಕಾದ್ರೆ ಬೌನ್ಸರ್ಸ್ ಆಗಬೇಕಾದ್ರೆ ನೀವು ಬ್ಯಾಟ್ಸ್ಮನ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಆಗಲೇ ಕನ್ವೆನ್ಷನಲ್ ಲೆಂತ್ ಬಾಲ್ಗೆಲ್ಲ ನಾವು ನಡ್ಕೊಂಡು ಬಂದು ಆಗ್ತಿದ್ವಿ, ಬಟ್ ಇಲ್ಲಿ ನಮ್ಮ ಶೋಲ್ಡರ್ಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಬೀಳೋದ್ರಿಂದ ಸ್ವಲ್ಪ ಸ್ಲೋ ಜಾಗು ಇಂಪಾರ್ಟೆಂಟ್ ಆಗುತ್ತೆ. ನಾವು ಶೋಲ್ಡರ್ನ ಯೂಸ್ ಮಾಡ್ತಿರೋದ್ರಿಂದ. ಸೊ ನಾರ್ಮಲ್ ಲೆಂತ್ಗೆ ಏನು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಜಸ್ಟ್ ವಾಕ್ ಮಾಡಿ ಬಂದು ಒಂದು ಪೊಸಿಷನ್ ಬಂದು ಹಾಕಿದ್ವಿ. ಬಟ್ ಇಲ್ಲಿ ಬೌನ್ಸರ್ಗೆ ಎಕ್ಸ್ಟ್ರಾ ಎಫರ್ಟ್ ಆಗಬೇಕಾದ್ರೆ ನಾವು ಬಾಡಿ ಫೀಲ್ ಬೌಲಿಂಗಿಂತ ಸ್ವಲ್ಪ ಫಾಸ್ಟಾಗಿ ಹೋಗಬೇಕಾಗುತ್ತೆ, ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಜಂಪ್ ತೊಗೋಬೇಕಾಗುತ್ತೆ. ಆವಾಗ ನಮಗೆ ಸ್ವಲ್ಪ ಏರಲ್ಲಿ ಟೈಮ್ ಸಿಗುತ್ತೆ, ಆವಾಗ ಬ್ರೀತ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ನ ಹಾಕ್ಬೋದು. ಇಲ್ಲಿ ಒಂದು ಇದು ಜಾಸ್ತಿನೇ ಬೌನ್ಸ್ ಆಗೋಯ್ತು, ಬಟ್ ಇಲ್ಲಿ ಎಡ್ಜಿಗೆ ಬಿತ್ತು, ಕರೆಕ್ಟ್ ಲೆಂತ್ ನನಗೆ ಅದು ಬೌನ್ಸರ್ಗೆ. ಸೊ ಅದೇ ರೀತಿ ಯಾವುದೇ ಪಿಚ್ಚಲ್ಲಾದ್ರೂ ಒಂದು ಫಾಸ್ಟ್ ಬೌಲರ್ಗೆ ಒಂದು ಐಡಿಯಾ ಇರುತ್ತೆ, ಒಂದು ಯಾವ ಲೆಂತಲ್ಲಿ ಯಾವ ಜಾಗದಲ್ಲಿ ಎಕ್ಸ್ಟ್ರಾ ಬೌನ್ಸ್ ಸಿಗುತ್ತೆ ಅಥವಾ ಬೌನ್ಸರ್ ಹಾಕೋದಕ್ಕೆ ಯಾವ ಲೆಂತ್ ಇದೆ ಅಂತ. ಸೊ ಆ ರೀತಿ ಹಾಕಬೇಕಾಗುತ್ತೆ. ಸೊ ರಿಸ್ಟಲ್ಲಿ ಕೂಡ ಇಂಪ್ಯಾಕ್ಟ್ ಟೈಮಲ್ಲಿ ನಾವು ರಿಸ್ಟ್ನ ಹೊಡೆಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಬ್ಯಾಟ್ಸ್ಮನ್ ಇಲ್ಲದೆ ಫಸ್ಟು, ಆಮೇಲೆ ಬ್ಯಾಟ್ಸ್ಮನ್ ಜೊತೆ ನೀವು ಮ್ಯಾಚಲ್ಲಿ ಎಫೆಕ್ಟಿವ್ ಆಗಿ ಹಾಕ್ಬೋದು. ಸೊ ಗುಡ್ ಲಕ್, ಬಿ ಸೇಫ್, ಕೀಪ್ ಇಂಪ್ರೂವಿಂಗ್.